ಹಾಗೆ ಇವತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ನಮ್ಮದೇನು ಅಭಿಯಾನ ಇತ್ತು ಅದನ್ನು ಮುಂದುವರಿಸಿ ಇವತ್ತು ಸುಮಾರು 620ಕ್ಕೂ ಹೆಚ್ಚು ಜನ ಅವಳಿ ನಗರದಲ್ಲಿದ್ದಂತಹ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ತೊಗೊಂಬಂದು ಅವರಿಗೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ತೊಡಕಬಾರ್ದು ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಇದರಲ್ಲಿ ರ್ಯಾಂಡಮ್ ಆಗಿ ಯಾರ್ದಿನ್ನೂ ಸ್ವಲ್ಪ ಶಂಕಿತರಿದ್ದಾರೆ, ಅಂದರೆ ಯಾರ ಮೇಲೆ ಇನ್ನೂ ಡ್ರಗ್ ಕನ್ಸಂಪ್ಷನ್ ಮಾಡ್ತಿರ್ಬೋದು ಅಂತ ಅನುಮಾನ ಇದೆ, ಅಂಥವ್ರನ್ನ ಮತ್ತೆ ಮರುಪರೀಕ್ಷೆಗೆ ಒಳಪಡಿಸಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟು ಸುಮಾರು 802 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಮಾದಕ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಕೆಲವು ಸೇಮ್ ಅಫೆಂಡರ್ಸು ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆಗಿರುವಂಥ ಸಾಧ್ಯತೆಯೂ ಇರುತ್ತೆ, ಕೇಸ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು 620ರಷ್ಟು ಜನ ಇವತ್ತು ಬಂದಿದ್ದಾರೆ. ಇವ್ರಿಗೆಲ್ಲ ಇವ್ರದ್ದು ಮತ್ತು ಮೊಬೈಲನ್ನು ವಶಪಡಿಸ್ಕೊಂಡು ಮೊಬೈಲಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಇನ್ಫಾರ್ಮೇಷನ್ ಸಿಗುತ್ತಾ, ಇವ್ರದ್ದು ಯಾರಾದರೂ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದೆಲ್ಲ ಮಾಹಿತಿನ ಅನಲೈಸಿಸ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 2-3 ತಿಂಗಳಿಂದ ಈಗ ಸಡನ್ಲಿ ಆಗಿ ಮೋಸ್ಟ್ ಎಲ್ಲೆಲ್ಲೂ ಸತ್ತು ಮಾಡ್ತಾ ಇದ್ದಾರೆ ಚಾಕು. ಈಗ 2-3 ಘಟನೆಗಳು ನಡೆದಿರುವಂಥದ್ದು ನೋಡಿದ್ದೀವಿ. ಈಗ ಇದೊಂದು ಬೆಂಡಿಗೇರಿಲಾದಂಥ ಕೊಲೆ ಪ್ರಕರಣ ಇರ್ಬೋದು, ಅಥವಾ ಇನ್ನೊಂದು 2-3 ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು. ಅದು ಕೇಶವಾಪುರ, ವಿದ್ಯಾನಗರ ಮತ್ತು ಓಲ್ಡ್ ಹುಬ್ಳಿ, ಒಂದು 3-4 ಸ್ಟೇಷನಲ್ಲಿ ಈ ಥರ ಘಟನೆಗಳಾಗಿದೆ. ಆ ಘಟನೆಗಳದ್ದು ನಾವು ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಸ್ ಅನ್ನೋದಕ್ಕಿಂತ ಅವರವರ ವೈಯಕ್ತಿಕ ವ್ಯತ್ಯಾಸಗಳ ನಡುವೆ ಎದುರಂಬದ್ರ ಆದಾಗ ಆಗಿರುವಂಥ ಘಟನೆಗಳಾಗಿದೆ. ಸೊ ವಾಟ್ ಎವರ್ ಇಟ್ ಈಸ್, ಪಬ್ಲಿಕ್ ಪ್ಲೇಸ್ ಏನಿದೆ ಅದನ್ನು ಸೇಫಾಗಿ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನ್ಯೂಸೆನ್ಸ್ ಇಟ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದ ಪ್ರಯತ್ನಗಳು ಮಾಡಲಾಗ್ತದೆ. ಸರ್, ಇಷ್ಟೆಲ್ಲ ಪರೇಡ್ ಮಾಡಿದ್ರು ಮತ್ತು ಅಫೆನ್ಸ್ ಮಾಡ್ತಾನೆ ಇದ್ದಾರಲ್ಲ, ಅಂಥವ್ರನ್ನ ಏನಾದರೂ ಗಡಿಪಾರು ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆ? ಸರ್, ಆ್ಯಕ್ಚುಲಿ ಈ ವರ್ಷಾಂತ್ಯದಲ್ಲೇ ನಾವು ಸಾಕಷ್ಟು ಜನರನ್ನು ಗಡಿಪಾರು ಮಾಡಬೇಕು ಅಂತ ನಾವು ಪಟ್ಟಿ ಮಾಡಿಕೊಂಡು ಗಡಿಪಾರು ಪ್ರಕ್ರಿಯೆ ಮಾಡ್ತಾಯಿದ್ವಿ. ಈ ಮಧ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಬರೋ ರೀತಿ ಸೆಷನ್ ಬಂತು. ಹಂಗಾಗಿ ನಮ್ಮ ಠಾಣಾಧಿಕಾರಿಗಳು ಸಾಕಷ್ಟು ಜನನ ಬಂದೋಬಸ್ತಿಗೆ ತೊಗೊಳ್ಳಲಾಗಿತ್ತು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮೇಜರ್ ಬಂದೋಬಸ್ತ್ ಆಯಿತು. ಅದ್ರ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಜನವರಿ ತಿಂಗಳಲ್ಲಿ ಖಂಡಿತ ಮಾಡಿ. ಲಿಸ್ಟ್ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಜನ ಇದೆ. ತೆಗಿಯೋದು, ರೌಡಿ ಶೀಟರ್ ತೆಗಿಯುವಂಥದ್ದು, ರೌಡಿ ಶೀಟರ್ ಹೊಸದಾಗಿ ಆ್ಯಡ್ ಮಾಡುವಂಥದ್ದು ಅದೊಂದು ನಿರಂತರ ಪ್ರಕ್ರಿಯೆ. ರೌಡಿ ಶೀಟರ್ಸು ಆ್ಯಡ್ ಮಾಡುವಂಥದ್ದನ್ನು ನನ್ನ ಸೂಚನೆ ಇದೆ. ಮತ್ತು ಯಾರು ರೌಡಿ ಶೀಟರ್ಗಳು ಆಗಿ ಕಂಟಿನ್ಯೂ ಆಗಲಿಕ್ಕೆ ಫಿಟ್ ಇಲ್ಲ ಅಂಥವ್ರದ್ದು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಈಗ ಅದೊಂದು ನಿಯಮಾವಳಿ ಇದೆ. 5 ವರ್ಷಗಳಿಂದ ಯಾವುದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲದೆ ಇವರಿಂದ ಮತ್ತೆ ಥ್ರೆಟ್ ಇಲ್ಲ ಫರ್ದರು, ಅಥವಾ 60 ವರ್ಷ ದಾಟಿದೆ, ಆ್ಯಕ್ಟಿವ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ, ಅಥವಾ ಕೇಸಸ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ರೌಡಿ ಶೀಟರ್ದು ಏನು ಪ್ರಕ್ರಿಯೆ ಅಂತಂದರೆ, ಯಾವುದೇ ರೌಡಿ ಶೀಟು ಪ್ರತಿ ವರ್ಷ ರಿನಿವಲ್ ಆಗಬೇಕು. ಆ ರಿನಿವಲ್ ಪ್ರೋಸೆಸ್ಸಲ್ಲಿ ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿರುವಂಥ ಭಾಳಷ್ಟು ಜನ ಇರ್ತಾರೆ. ಮುಖ್ಯವಾಹಿನಿಗೆ ಬಂದು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸ್ಕೊಳ್ಳದೇ ಇರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಸೊ ಅದೊಂದು ನಿರಂತರ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯಲ್ಲಿ ಕೆಲವು ಸರಿ ಡ್ರೈವ್ ಮುಖಾಂತರ ನಾವು ಕ್ಲೋಸ್ ಮಾಡುವಂಥದ್ದು ಮಾಡ್ತೀವಿ. ಆ ಡ್ರೈವಿನ ನಾವು ಟೇಕಪ್ ಮಾಡಿಲ್ಲ. ಹಾಗೆ ಇವತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ನಮ್ಮದೇನು ಅಭಿಯಾನ ಇತ್ತು ಅದನ್ನು ಮುಂದುವರಿಸಿ ಇವತ್ತು ಸುಮಾರು 620ಕ್ಕೂ ಹೆಚ್ಚು ಜನ ಅವಳಿ ನಗರದಲ್ಲಿದ್ದಂತಹ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ತೊಗೊಂಬಂದು ಅವರಿಗೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ತೊಡಕಬಾರ್ದು ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಇದರಲ್ಲಿ ರ್ಯಾಂಡಮ್ ಆಗಿ ಯಾರ್ದಿನ್ನೂ ಸ್ವಲ್ಪ ಶಂಕಿತರಿದ್ದಾರೆ, ಅಂದರೆ ಯಾರ ಮೇಲೆ ಇನ್ನೂ ಡ್ರಗ್ ಕನ್ಸಂಪ್ಷನ್ ಮಾಡ್ತಿರ್ಬೋದು ಅಂತ ಅನುಮಾನ ಇದೆ, ಅಂಥವ್ರನ್ನ ಮತ್ತೆ ಮರುಪರೀಕ್ಷೆಗೆ ಒಳಪಡಿಸಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟು ಸುಮಾರು 802 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಮಾದಕ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಕೆಲವು ಸೇಮ್ ಅಫೆಂಡರ್ಸು ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆಗಿರುವಂಥ ಸಾಧ್ಯತೆಯೂ ಇರುತ್ತೆ, ಕೇಸ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು 620ರಷ್ಟು ಜನ ಇವತ್ತು ಬಂದಿದ್ದಾರೆ. ಇವ್ರಿಗೆಲ್ಲ ಇವ್ರದ್ದು ಮತ್ತು ಮೊಬೈಲನ್ನು ವಶಪಡಿಸ್ಕೊಂಡು ಮೊಬೈಲಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಇನ್ಫಾರ್ಮೇಷನ್ ಸಿಗುತ್ತಾ, ಇವ್ರದ್ದು ಯಾರಾದರೂ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದೆಲ್ಲ ಮಾಹಿತಿನ ಅನಲೈಸಿಸ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 2-3 ತಿಂಗಳಿಂದ ಈಗ ಸಡನ್ಲಿ ಆಗಿ ಮೋಸ್ಟ್ ಎಲ್ಲೆಲ್ಲೂ ಸತ್ತು ಮಾಡ್ತಾ ಇದ್ದಾರೆ ಚಾಕು. ಈಗ 2-3 ಘಟನೆಗಳು ನಡೆದಿರುವಂಥದ್ದು ನೋಡಿದ್ದೀವಿ. ಈಗ ಇದೊಂದು ಬೆಂಡಿಗೇರಿಲಾದಂಥ ಕೊಲೆ ಪ್ರಕರಣ ಇರ್ಬೋದು,
ಅಥವಾ ಇನ್ನೊಂದು 2-3 ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು. ಅದು ಕೇಶವಾಪುರ, ವಿದ್ಯಾನಗರ ಮತ್ತು ಓಲ್ಡ್ ಹುಬ್ಳಿ ಒಂದು 3-4 ಸ್ಟೇಷನಲ್ಲಿ ಈ ಥರ ಘಟನೆಗಳಾಗಿದೆ. ಆ ಘಟನೆಗಳದ್ದು ನಾವು ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಸ್ ಅನ್ನೋದಕ್ಕಿಂತ ಅವರವರ ವೈಯಕ್ತಿಕ ವ್ಯತ್ಯಾಸಗಳ ನಡುವೆ ಎದುರಂಬದ್ರ ಆದಾಗ ಆಗಿರುವಂಥ ಘಟನೆಗಳಾಗಿದೆ. ಸೊ ವಾಟ್ ಎವರ್ ಇಟ್ ಈಸ್, ಪಬ್ಲಿಕ್ ಪ್ಲೇಸ್ ಏನಿದೆ ಅದನ್ನು ಸೇಫಾಗಿ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನ್ಯೂಸೆನ್ಸ್ ಇಟ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದ ಪ್ರಯತ್ನಗಳು ಮಾಡಲಾಗ್ತದೆ. ಸರ್, ಇಷ್ಟೆಲ್ಲ ಪರೇಡ್ ಮಾಡಿದ್ರು ಮತ್ತು ಅಫೆನ್ಸ್ ಮಾಡ್ತಾನೆ ಇದ್ದಾರಲ್ಲ, ಅಂಥವ್ರನ್ನೇನಾದರೂ ಗಡೀಪಾರು ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆ? ಸರ್, ಆ್ಯಕ್ಚುಲಿ ಈ ವರ್ಷಾಂತ್ಯದಲ್ಲೇ ನಾವು ಸಾಕಷ್ಟು ಜನರನ್ನು ಗಡೀಪಾರು ಮಾಡಬೇಕು ಅಂತ ನಾವು ಪಟ್ಟಿ ಮಾಡಿಕೊಂಡು ಗಡೀಪಾರು ಪ್ರಕ್ರಿಯೆ ಮಾಡ್ತಾಯಿದ್ವಿ. ಈ ಮಧ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಬರೋ ರೀತಿ ಸೆಷನ್ ಬಂತು. ಹಾಗಾಗಿ ನಮ್ಮ ಠಾಣಾಧಿಕಾರಿಗಳು ಸಾಕಷ್ಟು ಜನನ ಬಂದೋಬಸ್ತಿಗೆ ತಗೊಳ್ಳಲಾಗಿತ್ತು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮೇಜರ್ ಬಂದೋಬಸ್ತ್ ಆಯಿತು. ಅದ್ರ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಜನವರಿ ತಿಂಗಳಲ್ಲಿ ಖಂಡಿತ ಮಾಡಿ. ಎಷ್ಟು ಜನ ಲಿಸ್ಟ್ ಮಾಡಿ? ಲಿಸ್ಟ್ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಅಲ್ಲ, ಅಂದಾಜು ಸರ್? ಅಂದಾಜು ಸಾಕಷ್ಟು ಜನ ಇದೆ. ಹೆಸರುಗಳನ್ನು ತೆಗೆಯಬೇಕಿದ್ದಾರೆ ಅಂತ ಕೇಳ್ತಾರೆ. ತೆಗಿಯೋದು, ರೌಡಿ ಶೀಟರ್ ತೆಗಿಯುವಂಥದ್ದು, ರೌಡಿ ಶೀಟರ್ ಹೊಸದಾಗಿ ಆ್ಯಡ್ ಮಾಡೋವಂಥದ್ದು ಅದೊಂದು ನಿರಂತರ ಪ್ರಕ್ರಿಯೆ. ರೌಡಿ ಶೀಟರ್ಸು ಆ್ಯಡ್ ಮಾಡೋವಂಥದ್ದನ್ನು ನನ್ನ ಸೂಚನೆ ಇದೆ. ಮತ್ತು ಯಾರು ರೌಡಿ ಶೀಟರ್ಗಳು ಆಗಿ ಕಂಟಿನ್ಯೂ ಆಗಲಿಕ್ಕೆ ಫಿಟ್ ಇಲ್ಲ ಅಂಥವ್ರದ್ದು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಈಗ ಅದೊಂದು ನಿಯಮಾವಳಿ ಇದೆ. 5 ವರ್ಷಗಳಿಂದ ಯಾವುದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲದೆ ಇವರಿಂದ ಮತ್ತೆ ಥ್ರೆಟ್ ಇಲ್ಲ ಫರ್ದರು, ಅಥವಾ 60 ವರ್ಷ ದಾಟಿದೆ, ಆ್ಯಕ್ಟಿವ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ, ಅಥವಾ ಕೇಸಸ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ರೌಡಿ ಶೀಟರ್ದು ಏನು ಪ್ರಕ್ರಿಯೆ ಅಂತಂದರೆ, ಯಾವುದೇ ರೌಡಿ ಶೀಟು ಪ್ರತಿ ವರ್ಷ ರಿನಿವಲ್ ಆಗಬೇಕು. ಆ ರಿನಿವಲ್ ಪ್ರೋಸೆಸ್ಸಲ್ಲಿ ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿರೋಂಥ ಭಾಳಷ್ಟು ಜನ ಇರ್ತಾರೆ. ಮುಖ್ಯವಾಹಿನಿಗೆ ಬಂದು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸ್ಕೊಳ್ಳದೇ ಇರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಸೊ ಅದೊಂದು ನಿರಂತರ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯಲ್ಲಿ ಕೆಲವು ಸರಿ ಡ್ರೈವ್ ಮುಖಾಂತರ ನಾವು ಕ್ಲೋಸ್ ಮಾಡೋವಂಥದ್ದು ಮಾಡ್ತೀವಿ. ಆ ಡ್ರೈವಿನ ನಾವು ಟೇಕಪ್ ಮಾಡಿಲ್ಲ. ಹಾಗೆ ಇವತ್ತು ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ಧ ನಮ್ಮದೇನು ಅಭಿಯಾನ ಇತ್ತು ಅದನ್ನು ಮುಂದುವರಿಸಿ ಇವತ್ತು ಸುಮಾರು 620ಕ್ಕೂ ಹೆಚ್ಚು ಜನ ಅವಳಿ ನಗರದಲ್ಲಿದ್ದಂತಹ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರನ್ನ ತೊಗೊಂಬಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಥರ ಚಟುವಟಿಕೆಗಳು ತೊಡಕಬಾರ್ದು ಅಂತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಇದರಲ್ಲಿ ರ್ಯಾಂಡಮ್ ಆಗಿ ಯಾರ್ದಿನ್ನೂ ಸ್ವಲ್ಪ ಶಂಕಿತರಿದ್ದಾರೆ, ಅಂದರೆ ಯಾರ ಮೇಲೆ ಇನ್ನೂ ಡ್ರಗ್ ಕನ್ಸಂಪ್ಷನ್ ಮಾಡ್ತಿರ್ಬೋದು ಅಂತ ಅನುಮಾನ ಇದೆ, ಅಂಥವ್ರನ್ನ ಮತ್ತೆ ಮರುಪರೀಕ್ಷೆಗೆ ಒಳಪಡಿಸಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟು ಸುಮಾರು 802 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ವಿ, ಮಾದಕ ವಸ್ತುಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಕೆಲವು ಸೇಮ್ ಅಫೆಂಡರ್ಸು ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆಗಿರೋಂಥ ಸಾಧ್ಯತೆಯೂ ಇರುತ್ತೆ, ಕೇಸ್ ಆಗಿರೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಒಟ್ಟು 620ರಷ್ಟು ಜನ ಇವತ್ತು ಬಂದಿದ್ದಾರೆ. ಇವ್ರಿಗೆಲ್ಲ ಇವ್ರದ್ದು ಮತ್ತು ಮೊಬೈಲನ್ನು ವಶಪಡಿಸ್ಕೊಂಡು ಮೊಬೈಲಲ್ಲಿ ಏನಾದರೂ ಮತ್ತೆ ಹೆಚ್ಚುವರಿ ಇನ್ಫಾರ್ಮೇಷನ್ ಸಿಗುತ್ತಾ, ಇವ್ರದ್ದು ಯಾರಾದರೂ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಇವ್ರ ಜೊತೆಗೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದೆಲ್ಲ ಮಾಹಿತಿನ ಅನಲಿಸಿಸ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 2-3 ತಿಂಗಳಿಂದ ರೌಡಿ ಶೀಟರ್ಗಳು ಭಾಳ ಈಗ ಸಡನ್ಲಿ ಆಗಿ ಮತ್ತು ಎಲ್ಲೆಲ್ಲೂ ಸತ್ತು ಮಾಡ್ತಾ ಇದ್ದಾರೆ ಚಾಕು. ಈಗ 2-3 ಘಟನೆಗಳು ನಡೆದಿರುವಂಥದ್ದು ನೋಡಿದ್ದೀವಿ. ಈಗ ಇದೊಂದು ಬೆಂಡಿಗೇರಿಲಾದಂಥ ಕೊಲೆ ಪ್ರಕರಣ ಇರ್ಬೋದು, ಅಥವಾ ಇನ್ನೊಂದು 2-3 ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು. ಅದು ಕೇಶವಾಪುರ, ವಿದ್ಯಾನಗರ ಮತ್ತು ಓಲ್ಡ್ ಹುಬ್ಳಿ ಒಂದು 3-4 ಸ್ಟೇಷನಲ್ಲಿ ಈ ಥರ ಘಟನೆಗಳಾಗಿದೆ. ಆ ಘಟನೆಗಳದ್ದು ನಾವು ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಸ್ ಅನ್ನೋದಕ್ಕಿಂತ ಅವರವರ ವೈಯಕ್ತಿಕ ವ್ಯತ್ಯಾಸಗಳ ನಡುವೆ ಎದುರಂಬದ್ರ ಆದಾಗ ಆಗಿರುವಂಥ ಘಟನೆಗಳಾಗಿದೆ. ಸೊ ವಾಟ್ ಎವರ್ ಇಟ್ ಈಸ್, ಪಬ್ಲಿಕ್ ಪ್ಲೇಸ್ ಏನಿದೆ ಅದನ್ನು ಸೇಫಾಗಿ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನ್ಯೂಸೆನ್ಸ್ ಇಟ್ಕೊಳ್ಳೋಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇನ್ನೂ ಮುಂದುವರೆದ ಪ್ರಯತ್ನಗಳು ಮಾಡಲಾಗ್ತದೆ. ಸರ್, ಇಷ್ಟೆಲ್ಲ ಪರೇಡ್ ಮಾಡಿದ್ರು ಮತ್ತು ಅಫೆನ್ಸ್ ಮಾಡ್ತಾನೆ ಇದ್ದಾರಲ್ಲ, ಅಂಥವ್ರನ್ನೇನಾದರೂ ಗಡೀಪಾರು ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆ? ಸರ್, ಆ್ಯಕ್ಚುಲಿ ಈ ವರ್ಷಾಂತ್ಯದಲ್ಲೇ ನಾವು ಸಾಕಷ್ಟು ಜನರನ್ನು ಗಡೀಪಾರು ಮಾಡಬೇಕು ಅಂತ ನಾವು ಪಟ್ಟಿ ಮಾಡಿಕೊಂಡು ಗಡೀಪಾರು ಪ್ರಕ್ರಿಯೆ ಮಾಡ್ತಾಯಿದ್ವಿ. ಈ ಮಧ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಬರೋ ರೀತಿ ಸೆಷನ್ ಬಂತು. ಹಾಗಾಗಿ ನಮ್ಮ ಠಾಣಾಧಿಕಾರಿಗಳು ಸಾಕಷ್ಟು ಜನನ ಬಂದೋಬಸ್ತಿಗೆ ತಗೊಳ್ಳಲಾಗಿತ್ತು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮೇಜರ್ ಬಂದೋಬಸ್ತ್ ಆಯಿತು. ಅದ್ರ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಜನವರಿ ತಿಂಗಳಲ್ಲಿ ಖಂಡಿತ ಮಾಡಿ. ಎಷ್ಟು ಜನ ಲಿಸ್ಟ್ ಮಾಡಿ? ಲಿಸ್ಟ್ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಅಲ್ಲ, ಅಂದಾಜು ಸರ್? ಅಂದಾಜು ಸಾಕಷ್ಟು ಜನ ಇದೆ. ಹೆಸರುಗಳನ್ನು ತೆಗೆಯಬೇಕಿದ್ದಾರೆ ಅಂತ ಕೇಳ್ತಾರೆ. ತೆಗಿಯೋದು, ರೌಡಿ ಶೀಟರ್ ತೆಗಿಯುವಂಥದ್ದು, ರೌಡಿ ಶೀಟರ್ ಹೊಸದಾಗಿ ಆ್ಯಡ್ ಮಾಡೋವಂಥದ್ದು ಅದೊಂದು ನಿರಂತರ ಪ್ರಕ್ರಿಯೆ. ರೌಡಿ ಶೀಟರ್ಸು ಆ್ಯಡ್ ಮಾಡೋವಂಥದ್ದನ್ನು ನನ್ನ ಸೂಚನೆ ಇದೆ. ಮತ್ತು ಯಾರು ರೌಡಿ ಶೀಟರ್ಗಳು ಆಗಿ ಕಂಟಿನ್ಯೂ ಆಗಲಿಕ್ಕೆ ಫಿಟ್ ಇಲ್ಲ ಅಂಥವ್ರದ್ದು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ.
ಈಗ ಅದೊಂದು ನಿಯಮಾವಳಿ ಇದೆ. 5 ವರ್ಷಗಳಿಂದ ಯಾವುದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲದೆ ಇವರಿಂದ ಮತ್ತೆ ಥ್ರೆಟ್ ಇಲ್ಲ ಫರ್ದರು, ಅಥವಾ 60 ವರ್ಷ ದಾಟಿದೆ, ಆ್ಯಕ್ಟಿವ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ, ಅಥವಾ ಕೇಸಸ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ರೌಡಿ ಶೀಟರ್ದು ಏನು ಪ್ರಕ್ರಿಯೆ ಅಂತಂದರೆ, ಯಾವುದೇ ರೌಡಿ ಶೀಟು ಪ್ರತಿ ವರ್ಷ ರಿನಿವಲ್ ಆಗಬೇಕು. ಆ ರಿನಿವಲ್ ಪ್ರೋಸೆಸ್ಸಲ್ಲಿ ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿರೋಂಥ ಭಾಳಷ್ಟು ಜನ ಇರ್ತಾರೆ. ಮುಖ್ಯವಾಹಿನಿಗೆ ಬಂದು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸ್ಕೊಳ್ಳದೇ ಇರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಸೊ ಅದೊಂದು ನಿರಂತರ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆಯಲ್ಲಿ ಕೆಲವು ಸರಿ ಡ್ರೈವ್ ಮುಖಾಂತರ ನಾವು ಕ್ಲೋಸ್ ಮಾಡೋವಂಥದ್ದು ಮಾಡ್ತೀವಿ. ಆ ಡ್ರೈವಿನ ನಾವು ಟೇಕಪ್ ಮಾಡಿಲ್ಲ.